ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಮಳೆಯ ಕಾರಣಕ್ಕೋಸ್ಕರ ಆಗಿರುವಂತಹ ಅವಾಂತರ ಒಂದ ಎರಡ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇಲ್ಲಿ ಕೃತಕ ನೆರೆ ಸೃಷ್ಟಿಯಾಗ್ಬಿಡುತ್ತೆ. ನೋಡಿ, ಗಮನಿಸ್ತಾ ಇದ್ದೀರಾ, ಖಾಸಗಿ ಕಂಪನಿ ಅಧಿಕಾರಿ ವಿರುದ್ಧ ಡಿಕೆ ಶಿವಕುಮಾರ್ ಅವರು ಗರಂ ಆದ್ರಂತೆ. ಪರಿಶೀಲನೆ ಸಂದರ್ಭದಲ್ಲಿ ರಾಜ ಕಾಲುವೆ ಹರಿದು ಹೋಗಿರೋ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ರಂತೆ. ಮಧ್ಯ ಪ್ರವೇಶಿಸಿ ವಿವರಣೆ ಕೊಡೋದಕ್ಕೆ ಕಂಪನಿ ಅಧಿಕಾರಿ ಒಬ್ರು ಮುಂದಾಗಿದ್ದಾರೆ. ಹಿಂಗೆ ಕಟ್ಟಿದ್ದಲ್ಲ ನಮ್ದು ಕಂಪನಿ ಹಿಂಗೆ ಅಂತ. ಈ ವೇಳೆ ಓವರ್ ಮಾಡ್ಬಿಡ ಕಣಪ್ಪ ನೀನು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತರಾಟೆಗೆ ತೆಗೆದುಕೊಂಡ್ರಂತೆ. ಬೆಂಗಳೂರಿನಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ನ ಕೃತಕ ನೆರೆಗೆ ಸಂಬಂಧಪಟ್ಟಂತೆ ರಾಜ ಕಾಲುವೆ ಹರಿದು ಹೋಗಬೇಕಾಗಿದ್ದ ಜಾಗದಲ್ಲಿ ಕಟ್ಟಡಗಳು ತಲೆ ಎತ್ತಿದೆ. ಇದರ ಪರಿಣಾಮ ಏನು? ನೀರಲ್ಲೇ ನಿಲ್ತಾ ಇದೆ. 1958 ಅಲ್ಲಿ ತೆಗೆದು ಬಿಟ್ಟರು ಸರ್ವೆ ಇಲಾಖೆ ಅವರೇ. ಸರ್ವೆ ಮಾಡುವಾಗ ಐ ವಿಲ್ ನಾಟ್ ಯೀಲ್ಡ್ ಟು ನೀ ಜಾಸ್ತಿ ಪ್ರೆಷರ್ ಬಿಲ್ಡಪ್ ಮಾಡಿದ್ರೆ ಐ ವಿಲ್ ನಾಟ್ ಯೀಲ್ಡ್ ಟು ಎನಿವನ್. ಎಲ್ಲ ಒಡೆದು ಬಿಸಾಕ್ಸ್ಬಿಟ್ಟು ಹೋಗ್ತೀನಿ ಇಲ್ಲಿ. ಐ ಡೋಂಟ್ ವಾಂಟ್ ಎನಿ ಪ್ರೈವೇಟ್ ಪೀಪಲ್. ಅಲ್ಲಿ ನಿಮಗೂ ಆಪರ್ಚುನಿಟಿ ಕೊಡ್ತೀನಿ, ನಿಮಗೂ ಕೇಳ್ತೀನಿ ನಾನು. ನಿಮ್ಗೆ ಕೇಳಲ್ಲ ಅಂತಲ್ಲ, ಬಂದಿದ್ದೀನಿ. ಐ ವಿಲ್ ಹಿಯರ್ ಯು. ಡೋಂಟ್ ಬಿ ಓವರ್ ಎಕ್ಸೈಟೆಡ್ ವಿತ್ ಮೀ. ಐ ವಿಲ್ ನಾಟ್ ಬಿ ಇನ್ಫ್ಲೂಯೆನ್ಸ್ ವಿತ್ ಎನಿವನ್. ಹೇಳಿ ಸರ್, ಇಲ್ಲೇ ಇದೆ ಸರ್. 1885 ಅಲ್ಲಿ ಹೋಗ್ತಾ ಇತ್ತು. ಈ ಪೋರ್ಷನ್ ಇಸ್ ದಿಸ್ ಪೋರ್ಷನ್ ಸರ್. ಈ 1958 ನಲ್ಲಿ ಈ ತರ ಸ್ಟಾಪ್ ಮಾಡಿದೆ ರೆವಿನ್ಯೂ ಡಿಪಾರ್ಟ್ಮೆಂಟ್. ನೋಡಿ, ಕೃತಕ ನೆರೆ ಸೃಷ್ಟಿ ಆಗ್ತಾ ಇರೋ ಪ್ರದೇಶಕ್ಕೆ ಸ್ಪಾಟ್ ವಿಸಿಟ್ ಅಂತ ಹೋಗಿದ್ದಾರೆ. ಸೊ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡಿದ್ದಾರೆ. ಬಫರ್ ಝೋನ್ ಎಷ್ಟು, ರಾಜ ಕಾಲುವೆ ಏನ್ ಕತೆ ಅಂತ. ಆಗ ಒಬ್ಬ ಅಧಿಕಾರಿ ತಮ್ಮ ಕಂಪನಿನ ಉಳಿಸೋ ನಿಟ್ಟಿನಲ್ಲಿ ಯಾವುದಾದೋ ವಿಚಾರಗಳನ್ನ ಕೊಡೋದಕ್ಕೆ ಹೊರಟ್ರಂತೆ. ಸರ್ವೆ ಈ ಟೈಮಲ್ಲಿ ಆಯಿತು, ಆ ಟೈಮಲ್ಲಿ ಆಯಿತು ಅಂತ. ಅದಕ್ಕೆ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ನೀವು ಓವರ್ ಎಕ್ಸೈಟ್ಮೆಂಟನ್ನು ಇಲ್ಲಿ ತೋರಿಸ್ಬೇಡಿ, ಮ್ಯಾನಿಪುಲೇಟ್ ಮಾಡೋದಕ್ಕೆ ಬರಬೇಡಿ. ನಾನು ಮ್ಯಾನಿಪುಲೇಟ್ ಆಗಲ್ಲ, ನಾನು ಏನನ್ನು ನೋಡ್ಬೇಕು ಅದನ್ನು ನೋಡ್ತೀನಿ ಅಂತ ಮುಖಕ್ಕೆ ಹೊಡೆದಂಗೆ ರಿಯಾಕ್ಷನ್ ಕೊಟ್ಬಿಟ್ಟು ನೆಕ್ಸ್ಟ್ ಬ್ಲೂ ಪ್ರಿಂಟನ್ನು ಗಮನಿಸ್ತಾ ಇದ್ದಾರೆ. ನಕ್ಷೆ ಏನು ಹೇಳುತ್ತೆ, ಎಲ್ಲಿ ಏನಿದೆ ಅನ್ನೋದನ್ನು ನೋಡ್ತಾ ಇದ್ದಾರೆ. 1958 ಅಲ್ಲಿ ತೆಗೆದು ಬಿಟ್ಟರು ಸರ್ವೆ ಇಲಾಖೆ ಅವರೇ. ಸರ್ವೆ ಮಾಡುವಾಗ ಐ ವಿಲ್ ನಾಟ್ ಯೀಲ್ಡ್ ಟು ನೀ ಜಾಸ್ತಿ ಪ್ರೆಷರ್ ಬಿಲ್ಡಪ್ ಮಾಡಿದ್ರೆ. ನಾನು ಒಂದು ಭೇಟಿ ಮಾಡಿದ್ದು, ಇದು ಭಾಳ ಇಂಪಾರ್ಟೆಂಟ್ ಜಂಕ್ಷನ್. ಇಲ್ಲಿಂದನೇ ಪ್ರಾರಂಭ ಆಗೋದು, ಇಲ್ಲಿಂದನೇ ಹೋಗಿ ಎಲ್ಲ ಕಡೆನೂ ಆಗ್ತಾ ಇದೆ. ಸೊ ಇವರು ಅನೇಕ ಕೋರ್ಟ್ ಆರ್ಡರ್ಗಳು ಅದನ್ನ ತಂದ್ಬಿಟ್ಟು ಅಬ್ಸ್ಟ್ರಕ್ಷನ್ ಮಾಡ್ತಾಯಿದ್ರು. ಆಮೇಲೆ ನಮ್ಮ ಆಫೀಸರ್ಸ್ಗೆಲ್ಲ ಇವರು ಕೋಆಪ್ರೇಟ್ ಮಾಡ್ತಿರ್ಲಿಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಎಲ್ಲ ಒಡೆದು ಬಿಸಾಕಿ ನೀರು ಫ್ಲೋ ಆಗಬೇಕು. ನಮ್ಗೆ ಯಾರ ಆಸ್ತಿನೂ ಹಾಳು ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಬಟ್ ಇಲ್ಲಿ ನೀರು ಹೋಗಲೇಬೇಕು. ನೀರನ್ನ ನಾವು ನಿಲ್ಸೋಕ್ಕಾಗಲ್ಲ. ಯಾರದೇ ಪ್ರಾಪರ್ಟಿ ಆಗಿರಲಿ, ನನ್ನ ಪ್ರಾಪರ್ಟಿ ಆಗಿರಲಿ, ಇನ್ನೊಬ್ಬರು ಪ್ರಾಪರ್ಟಿ ಆಗಲಿ, ಯಾರದೇ ಪ್ರಾಪರ್ಟಿ ಆಗಲಿ, ಇಲ್ಲಿ ನಾವು ನಿಲ್ಸೋಕ್ಕೆ